ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ. ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ಇಲ್ಲಿ ಭೂಮಿ ಅಲ್ಲಿ ಅಡುಗೆ ಮನೆಗೆ ಹೋದಾಗ ಅಂಜುನ ನೋಡಿಬಿಟ್ಟು, ಏನು ಅಂಜು ನೀನು ಈ ಅಡುಗೆ ಮನೆಗೆ ನೀನು ಬರಬಾರ್ದು ಅಂಜು, ನೀನು ಹೊಸ ಮದುಮಗಳು, ನೀನು ಯಾವಾಗಲೂ ನಚ್ಚಿ ಜೊತೆ ಖುಷಿಯಾಗಿರಬೇಕು, ಅದು ಅಲ್ಲದೆ ಅಡುಗೆ ಮನೆ ಡಿಪಾರ್ಟ್ಮೆಂಟ್ ನಂದು ಅಂತ ಇಲ್ಲಿ ಭೂಮಿ ಸುಮ್ಮನೆ ಹೇಳಿರ್ತಾರೆ. ಯಾಕಂದರೆ ಯಾವ ದ್ವೇಷದಿಂದನೂ ಭೂಮಿ ಹೇಳಿರಲ್ಲ. ಅಡುಗೆ ಮನೆ ಯಾವತ್ತಿದ್ರೂ ನನ್ನ ಪರ್ಮಿಷನ್ ಇರಬೇಕು, ಏನೇ ಕೇಳೋದಿದ್ರು ನನ್ನನ್ನೇ ಕೇಳಬೇಕು, ನಾನು ಮಾಡಿಕೊಡ್ತೀನಿ, ನೀನು ಆರ್ಡ್ರ್ ಮಾಡು ಅಂತ ಭೂಮಿ ಹೇಳ್ತಾರೆ. ಅದನ್ನು ಕೇಳಿಸಿ ಕೂಡ ಅಂಜುಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಆಗ ಅಂಜು ಅಲ್ಲಿಂದ ಹೋದರೆ ಈ ಕಡೆ ದೇವಯಾನಿ ಹೇಳಿರ್ತಾರೆ, ಹೇಗಾದರೂ ಮಾಡಿ ಭೂಮಿನ ಸಿಕ್ಕಾಕಿಸ್ಬೇಕು, ಇಬ್ಬರ ಮಧ್ಯೆ ಜಗಳ ತರಬೇಕು ಅಂತ ಹೇಳ್ಕೊಟ್ಟಿರ್ತಾರೆ. ಆಗ ಅಂಜು ಇದೇ ಒಳ್ಳೆ ಸಮಯ, ಇದನ್ನೇ ಇಟ್ಕೊಂಡು ನಚ್ಚಿನ ತಲೆ ಕೆಡಿಸ್ತೀನಿ ಅಂತ ಹೇಳಿ ಸೀದಾ ರೂಮ್ಗೆ ಹೋಗಿ ಕೂತ್ಕೊತಾರೆ. ಆಗ ನಚ್ಚಿ ಬಂದ್ಬಿಟ್ಟು, ಅಂಜು ಏನಾಯಿತು ನನ್ನ ಬೇಬಿಗೆ ಅಂತ ಹೇಳ್ತಾ ಇರ್ತಾರೆ. ಆಗ ಅಂಜು ಕೋಪ ಮಾಡ್ಕೊಂಡಿರೋದನ್ನ ಇರ್ತಾರೆ. ಆಗ ಮತ್ತೆ ನಚ್ಚಿ ಅಂಜುನ ಗಟ್ಟಿಯಾಗಿ ತಪ್ಕೊತಾರೆ. ಆಗ ಅಂಜು ನಚ್ಚಿ ಅಂತ ಹೇಳಿ ಕಣ್ಣೀರು ಹಾಕ್ತಾ ಇರ್ತಾರೆ. ಅಂಜು ನೀನು ಅಳ್ತಾ ಇದೆಯಾ, ನನಗೆ ಅರ್ಥ ಆಗ್ತಾ ಇಲ್ಲ, ಏನಾಯ್ತು ಅಂಜು ಅಂತ ಇಲ್ಲಿ ನಚ್ಚಿ ಕೇಳ್ತಾ ಇರ್ತಾರೆ. ಆಗ ಇನ್ನೂ ಜೋರಾಗಿ ಹೇಳ್ತಾರೆ, ಏನಾಯಿತು ಅಂಜು, ಯಾಕೆ ಈ ರೀತಿ ಮಾಡ್ತಾ ಇದೆಯಾ ಅಂತ ಇಲ್ಲಿ ನಚ್ಚಿ ಕೇಳಿದಾಗ, ಅದು ನಚ್ಚಿ ಏನಾಯಿತು ಅಂದರೆ ನಾನು ನಿನಗೋಸ್ಕರ ಹರ್ಬಲ್ ಟೀ ಕಾಫಿ ಮಾಡ್ಕೊಬರೋಣ ಅಂತ ಹೋಗಿದ್ದೆ, ಆದರೆ ಆ ಭೂಮಿ ಈ ಥರ ಹೇಳಿಬಿಟ್ಲು ಅಂತ ಹೇಳ್ತಾರೆ. ಅಷ್ಟೇನಾ ಅಂಜು, ಅದರಲ್ಲೇನಿದೆ, ಭೂಮಿ ಅತ್ತಿಗೆ ನಿನಗೆ ಸ್ವಲ್ಪ ರೆಸ್ಟ್ ಕೊಟ್ಟಿದ್ದಾರೆ, ಅವರೇ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಲ್ವಾ, ಅದಕ್ಕೆ ಯಾಕೆ ನೀನು ಕೋಪ ಮಾಡ್ಕೊತೀಯ ಅಂತ ನಚ್ಚಿ ಹೇಳ್ತಾರೆ. ಇಲ್ಲ ನಚ್ಚಿ, ಹಾಗೆ ಹೇಳಿದರೆ ನಂಗೆ ಬೇಜಾರಿಲ್ಲ ನಚ್ಚಿ, ಆದರೆ ಅವಳು ಏನು ಹೇಳಿದ್ಲು ಗೊತ್ತಾ, ಯಾವುದೇ ಕಾರಣಕ್ಕೂ ಕಿಚನಿಗೆ ಯಾರು ಕೂಡ ಬರಬಾರ್ದು, ಇದು ನನ್ನ ಸಾಮ್ರಾಜ್ಯ, ಕಿಚನ್ ಸಾಮ್ರಾಜ್ಯ, ಯಾರು ಬರೋದಿದ್ರು ಪರ್ಮಿಷನ್ ಕೇಳಿಬಿಟ್ಟು ಬರಬೇಕು ಅಂತ ಹೇಳಿಬಿಟ್ಲು ನಚ್ಚಿ. ನನಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಈ ಮನೆಯಲ್ಲಿ ಇಷ್ಟು ದಿನ ನಾನು ಅಡುಗೆ ಮನೆಗೆ ಹೋಗ್ತಾ ಇಲ್ಲ, ಆದರೆ ಈಗ ನಾನು ಮದುವೆ ಆಗಿದ್ದೀನಿ, ನನಗೆ ಹೋಗೋ ಅಧಿಕಾರನೂ ಕೂಡ ಇಲ್ವಾ ನಚ್ಚಿ ಅಂತ ಕಣ್ಣೀರು ಹಾಕ್ತಾರೆ ಅಂಜು. ಆಗ ನಚ್ಚಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಅದಕ್ಕೆ ಈ ರೀತಿ ಹೇಳಿಬಿಟ್ರ ಅಂತ ನಚ್ಚಿ ಹೇಳ್ತಾನೆ. ಹ್ಞೂ ನಚ್ಚಿ, ನನ್ನ ಮೇಲೆ ನಿಂಗೆ ನಂಬಿಕೆ ಇಲ್ವಾ ಅಂತ ಇಲ್ಲಿ ಅಂಜು ಮತ್ತೆ ಕಣ್ಣೀರು ಹಾಕ್ತಾರೆ. ಸರಿ ಸರಿ ನಾನೇ ಕೇಳ್ತೀನಿ ಬಾ ಅಂತ ಹೇಳಿ ಈ ಕಡೆ ನಚ್ಚಿ ಅಂಜುನ ಕರ್ಕೊಂಡು ಕೆಳಗಡೆ ಹೋಗ್ತಾರೆ. ಆಗ ಭೂಮಿ ಎಲ್ರಿಗೂ ಕಾಫಿ ಮಾಡ್ಕೊಂಡು ಕೊಡ್ತಾ ಇರ್ತಾರೆ. ನಚ್ಚಿ ನೀನು ಬಂದ್ಯಾ, ತಗೋ ಕಾಫಿ ಅಂತ ಹೇಳ್ತಾರೆ. ಏನು ಅಂದ್ಕೊಂಡಿದ್ದೀರಾ ಅತ್ತಿಗೆ ನೀವು, ಅಲ್ಲ ನಿಮ್ಮ ಬಗ್ಗೆ ನೀವು ಏನು ಅಂದ್ಕೊಂಡಿದ್ದೀರಾ ಅಂತ ಇಲ್ಲಿ ನಚ್ಚಿ ಕೂಗಾಡ್ತಾರೆ. ಆಗ ಭೂಮಿಗೆ ಏನಾಯಿತು ನಚ್ಚಿ, ಯಾಕೆ ಇಷ್ಟೊಂದು ಕೂಗಾಡ್ತಾ ಇದೆಯಾ ಅಂತ ಹೇಳ್ತಾರೆ. ಅಲ್ಲ ಅಷ್ಟಕ್ಕೂ ಅಡುಗೆ ಮನೆಗೆ ಯಾರು ಬರಬಾರ್ದು ಅಂತ ಹೇಳಿದ್ದೀರಂತೆ, ಓಹೋ ಇಡೀ ಮನೆಯೇ ನಿಮ್ಮ ಸಾಮ್ರಾಜ್ಯನ ತೊಗೊಂಡ್ಬಿಟ್ಟಿದ್ದೀರಾ, ಹೇಗೆ ಬಿಟ್ಟರೆ ಎಲ್ಲ ತಗೊತೀರಾ ಅಲ್ವಾ ಅಂತ ಇಲ್ಲಿ ನಚ್ಚಿ ಕೂಗಾಡ್ತಾರೆ. ಅದನ್ನು ಕೇಳಿಸಿಕೊಂಡ ಭೂಮಿಗೆ ತುಂಬಾ ನೋವಾಗ್ತಾ ಇರುತ್ತೆ. ನಚ್ಚಿ ಏನು ಮಾತಾಡ್ತಾ ಇದೆಯಾ ನೀನು ಅಂತ ಹೇಳಿದಾಗ, ಏನು ಅಂದ್ಕೊಂಡಿದ್ದೀರಾ, ಹಾಗಾದರೆ ಕಿಚನ್ಗೆ ಯಾರು ಬರಬಾರ್ದಾ, ನಿಮ್ಮ ಸಾಮ್ರಾಜ್ಯನ ಅದು ಅಂತ ನಚ್ಚಿ ಜೋರಾಗಿ ಕಿರ್ಚಾಡ್ತಾರೆ. ಅಂಜುಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಅಂದರೆ ಅಂಜು ಬಂದರೆ ಬರಬಾರ್ದು ಅಂತ ಹೇಳ್ತಾ ಇದ್ರಂತೆ, ಓ ಅಧಿಕಾರ ನಿಮ್ಗೊಬ್ಬರಿಗೆ ಇದು ಅಂದ್ಕೊಂಡಿದ್ದೀರಾ ಅಂತ ನಚ್ಚಿ ಹೇಳಿದಾಗ, ಅಜಿತ್ ಅಂತೂ ನಚ್ಚಿ ಏನು ಮಾತಾಡ್ತಾ ಇದೆಯಾ, ಬಾಯಿ ಬಂದಾಗೆ ಏನಾಯಿತು ನಿನಗೆ, ಅಷ್ಟಕ್ಕೂ ಭೂಮಿ ಬಗ್ಗೆ ನೀನು ಈ ರೀತಿ ಮಾತಾಡ್ತೀಯ ಅಂತ ಅಜಿತ್ ಹೇಳ್ತಾರೆ. ಬ್ರೋ ಇದರಲ್ಲಿ ನೀನು ತಲೆ ಹಾಕಬೇಡ, ಅತ್ತಿಗೆ ಮಾಡಿದ್ದು ಸ್ವಲ್ಪನೂ ಸರಿ ಇಲ್ಲ, ನನಗೊಂದು ಸ್ವಲ್ಪನೂ ಇಷ್ಟ ಆಗಿಲ್ಲ ಅಂತ ಇಲ್ಲಿ ನಚ್ಚಿ ಕೂಗಾಡ್ತಾರೆ. ಆಗ ಸ್ವಲ್ಪನಾರು ಮಾನವೀಯತೆ ಇರಬೇಕು, ನಿಮ್ಮನ್ನ ದೇವ್ರು ಅಂದ್ಕೊಂಡೆ, ಆದರೆ ನೀವು ಚಿ ಅಂತ ಇಲ್ಲಿ ನಚ್ಚಿ ಕೂಗಾಡ್ತಾರೆ. ಅದನ್ನು ಕೇಳಿಸಿಕೊಂಡ ಅಜಿತ್ ಇಲ್ಲಿ ನಚ್ಚಿ ಕೆನ್ನೆಗೆ ಹೊಡೆಯೋಕೆ ಬರ್ತಾರೆ. ಏನು ಅಂದ್ಕೊಂಡಿದ್ಯೋ ನೀನು, ಅಲ್ಲ ಹೋಗಿ ಹೋಗಿ ನನ್ನ ಭೂಮಿ ಮೇಲೆ ಈ ರೀತಿ ಮಾತಾಡ್ತಾ ಇದೆಯಲ್ಲ, ನಿನ್ಗೆ ಎಷ್ಟು ಸೊಕ್ಕಿರ್ಬೋದು ಅಂತ ಅಜಿತ್ ಕೂಗಾಡ್ತಾರೆ. ಆಗ ಏನಣ್ಣ ಅಷ್ಟಕ್ಕೂ ನಿನ್ನ ಹೆಂಡತಿ ಮಾಡಿರೋ ಸರಿನಾ, ಪಾಪ ನನ್ನ ಅಂಜು, ನನ್ನ ಹೆಂಡತಿಗೂ ಅಧಿಕಾರ ಇಲ್ವಾ, ಕಿಚನಿಗೆ ಹೋಗಬಾರ್ದು ಅಂತ ಏನಾದರೂ ರೂಲ್ಸ್ ಹಾಕಬೇಕಾ ಅಂತ ಇಲ್ಲಿ ನಚ್ಚಿ ಕೂಗಾಡ್ತಾರೆ. ನೋಡು ನಚ್ಚಿ, ಬೇಡ ನಚ್ಚಿ, ತುಂಬ ಕೋಪ ಬರ್ಸ್ತಾ ಇದೆ ನನಗೆ ಅಂತ ಅಜಿತ್ ಕೂಡ ಕೂಗಾಡ್ತಾರೆ. ಆಗ ನಚ್ಚಿ ಕೋಪ ಮಾಡಿಕೊಂಡು, ಬಾ ಅಂಜು ಇವ್ರ ಜೊತೆ ಮಾತಾಡಿ ಏನು ಪ್ರಯೋಜನ ಅಂತ ಹೇಳಿ ಅಲ್ಲಿಂದ ಹೋದರೆ ಇದನ್ನೆಲ್ಲ ನೋಡಿ ಸಂಗೀತಕ್ಕೆ ತುಂಬಾ ಶಾಕ್ ಆಗುತ್ತೆ. ಏನಾಗ್ತಾ ಇದೆ ಇಲ್ಲಿ, ಅಯ್ಯೋ ದೇವರೇ, ಭೂಮಿ ನಮ್ಮ ನಚ್ಚಿಗೆ ಏನಾಯಿತು ಅಂತ ಹೇಳ್ತಾರೆ. ಆಗ ಅಯ್ಯೋ ಅತ್ತೆ ದಯವಿಟ್ಟು ಇದೆಲ್ಲ ಇಷ್ಟು ಹುಡುಕಾಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅತ್ತೆ, ನಾನು ನಿಜವಾಗ್ಲೂ ನಾನು ಹೇಳಿದ್ದು ಅಂಜು ಹತ್ರ ನೀನು ರೆಸ್ಟ್ ಮಾಡು, ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ, ಅಡುಗೆ ಮನೆ ಯಾವತ್ತಿದ್ರು ನನಗೆ ಅಲ್ವಾ, ನನ್ನ ಕೆಲಸನೇ ಅಲ್ಲಿರೋದಲ್ವಾ, ಅದಕ್ಕೆ ನಾನು ಆ ರೀತಿ ಹೇಳಿದೆ, ದಯವಿಟ್ಟು ಅತ್ತೆ ತಪ್ಪಾಗಿ ನನ್ನನ್ನು ತಿಳ್ಕೊಬೇಡಿ ಅಂತ ಭೂಮಿ ಕಣ್ಣೀರು ಹಾಕ್ತಾರೆ. ಅಯ್ಯೋ ಭೂಮಿ ನೀನು ಏನು ಅಂತ ನನಗೆ ಗೊತ್ತಿಲ್ವಾ, ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ ನಿನ್ನನ್ನು,
ಅಲ್ಲ ಈ ನಚ್ಚಿಗೆ ಏನಾಗಿದೆ ಅಂತ ಇಲ್ಲಿ ಸಂಗೀತ ಹೇಳ್ತಾ ಇರ್ತಾರೆ. ಆಗ ಅಜಿತ್ಗೂ ಕೂಡ ತುಂಬ ಬೇಜಾರಾಗ್ತಾ ಇರುತ್ತೆ. ಭೂಮಿ ಕಣ್ಣೀರಾಗ್ತಾ ಒಳಗಡೆ ಹೋಗ್ತಾರೆ. ಆಗ ದೇವಯಾನಿ ಇದನ್ನು ನೋಡಿಬಿಟ್ಟು ವಾರೇ ವಾ, ನಾನು ಮಾಡಬೇಕಾಗಿರೋದು ನನ್ನ ಅಳಿಯ ನಚ್ಚಿ ಮಾಡ್ತಾ ಇದ್ದಾನೆ, ನಮ್ಮ ಮಂಜು ಕರೆಕ್ಟಾಗಿ ಕ್ಲಾಸ್ ತಗೊತಾ ಇದ್ದಾಳೆ, ಪರವಾಗಿಲ್ವೇ, ತಾಯಿಗೆ ಮೀರಿಸಿದ ಮಗಳು ಅಂಜು, ಬೇಸ್ಟ್ ಮಗಳೇ, ಕೊನೆಗೂ ನಾನು ಅಂದ್ಕೊಂಡ ಹಾಗೆ ಮಾಡ್ತಾ ಇದೆಯಾ, ಆದಷ್ಟು ಬೇಗ ಇದೇ ರೀತಿ ಆಗಬೇಕು ಈ ಮನೆಯಲ್ಲಿ ಅಂತ ಹೇಳಿ ದೇವಯಾನಿ ನಗ್ತಾ ಇರ್ತಾರೆ. ಅಜಿತ್ಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಛೇ, ಏನಾಗೋಯ್ತು, ಅಷ್ಟಕ್ಕೂ ಏನಿದೆಲ್ಲ ಅಂತ ಹೇಳಿ ಅಜಿತ್ ಕೂಡ ಬೇಜಾರಲ್ಲಿರ್ತಾರೆ. ಅದೇ ರೀತಿ ಭೂಮಿ ರೂಮಲ್ಲಿ ಹೋಗಿ ಅಳ್ತಾ ಇರುವಾಗ ಈ ಕಡೆ ಶಾರದಾ ಬರ್ತಾರೆ. ಶಾರದಾ ಬಂದುಬಿಟ್ಟು ಭೂಮಿ ಅಂತ ಹೇಳಿದಾಗ ಶಾರದಮ್ಮ ನಾನು ಏನು ತಪ್ಪು ಮಾಡಿಲ್ಲ ಶಾರದಮ್ಮ, ಯಾಕೆ ಈ ರೀತಿ ಆಗ್ತಾ ಇದೆಯೋ ನನಗೆ ಗೊತ್ತಿಲ್ಲ ಶಾರದಮ್ಮ ಅಂತ ಭೂಮಿ ಕಣ್ಣೀರು ಹಾಕ್ತಾರೆ. ಆಗ ಶಾರದಾ ಇಲ್ಲಿ ಭೂಮಿನ ತನ್ನ ಮಡಿಲ ಮೇಲೆ ಮಲಸ್ಕೊಂಡು ಸಮಾಧಾನ ಮಾಡ್ತಾ ಇರ್ತಾರೆ. ಏನೂ ಆಗಿಲ್ಲ, ನಿಂದೇನು ತಪ್ಪಿಲ್ಲ ಅನ್ನೋ ರೀತಿ ಸಮಾಧಾನ ಮಾಡ್ತಾರೆ. ಭೂಮಿ ಮಾತ್ರ ಕಣ್ಣೀರು ಹಾಕ್ತಾ ಶಾರದಾ ಮಡ್ಲಲ್ಲಿ ಮಲ್ಕೊಂಡಿರ್ತಾರೆ. ಆಗ ಶಾರದಾ ಅಂತೂ ಲಾಲಿ ಹಾಡ್ತಾ ಇರ್ತಾರೆ. ಭೂಮಿನ ಹೆತ್ತ ತಾಯಿ ಮಗುನ ಹೇಗೆ ಲಾಲಿ ಆಡಿಸ್ತಾರೋ ಅದೇ ರೀತಿ ಭೂಮಿನ ತೊಡೆ ಮೇಲೆ ಮಲಿಸ್ಕೊಂಡು ಲಾಲಿ ಹಾಡ್ತಾ ಇರ್ತಾರೆ. ಭೂಮಿ ಅಂತೂ ಶಾರದನ ಮಡಿಲಲ್ಲಿ ತನ್ನ ತಾಯಿಯ ಸ್ಪರ್ಶದಿಂದ ಅಲ್ಲೇ ಮಲ್ಕೊತಾರೆ. ಇದನ್ನೆಲ್ಲ ನೋಡಿದ ಭಾಗ್ಯಮ್ಮಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಇದೇನಿದು ಶಾರದವರು ನಿಜವಾಗ್ಲೂ ಇದೆಲ್ಲ ಸತ್ಯನಾ? ಹಾಗಾದರೆ ಭೂಮಿ ಶಾರದ ಮಗಳ, ನಿಜವಾಗ್ಲೂ ಶಾರದ ಮಗಳ ಭೂಮಿ ಅಂತ ಇಲ್ಲಿ ಭಾಗ್ಯಮ್ಮಗೆ ಅನುಮಾನ ಬಂದೇ ಬಿಡುತ್ತೆ. ಹಾಗಾದರೆ ಇಷ್ಟು ದಿನ ಇವರು ಹುಡುಕಿರೋ ಮಗಳು ಬೇರೆ ಯಾರೂ ಅಲ್ಲ, ಭೂಮಿನೇ ಮನಸ್ವಿನಿಯ ಅಂತ ಇಲ್ಲಿ ಭಾಗ್ಯಮ್ಮಗೆ ಗೊತ್ತಾಗೋಗುತ್ತೆ. ಹಾಗೆ ಈ ಕಡೆ ಇಲ್ಲಿ ಶಾರದಾ ಇಲ್ಲಿ ಭೂಮಿನ ಸಮಾಧಾನ ಮಾಡಿದ್ದನ್ನು ನೋಡಿ ಶ್ರವಣ್ ಮತ್ತು ಅಜಿತ್ಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಏನಾಗೋಯ್ತು ಈ ಮನೆಯಲ್ಲಿ, ಏನಾಗ್ತಾ ಇದೆ ಅಂತ ಹೇಳಿ ತುಂಬಾ ಬೇಜಾರು ಮಾಡ್ಕೊತಾರೆ. ಅಜಿತ್ ನಚ್ಚಿ ಯಾಕೆ ಈ ರೀತಿ ಮಾತಾಡ್ದ ಅಂತಾನೆ ಅರ್ಥ ಆಗ್ತಾ ಇಲ್ಲ ಅಂತ ಇಲ್ಲಿ ತುಂಬಾ ಬೇಜಾರು ಮಾಡ್ಕೊತಾ ಇರ್ತಾರೆ ಅಜಿತ್ ಕೂಡ. ಹಾಗೆ ಭೂಮಿ ಇಲ್ಲಿ ಮನಸ್ವಿನಿ ಅನ್ನೋದು 100ಕ್ಕೆ 100 ಭಾಗ್ಯಮ್ಮಂಗೂ ಗೊತ್ತಾಗಿದೆ. ಹಾಗೆ ಅಜಿತ್ ಕೂಡ ಭೂಮಿನೇ ಮನಸ್ವಿನಿ ಅನ್ನೋದು ಮುಂದೆ ಬರುವ ವಿಡಿಯೋದಲ್ಲಿ ಕಂಡೇ ಹಿಡಿತಾರ. ಹಾಗೆ ಈ ಕಡೆ ದೇವಯಾನಿ ಅಂದ್ಕೊಂಡ ಹಾಗೆ ಈ ಪ್ಲ್ಯಾನೇ ಉಲ್ಟಾಗಿರುತ್ತಾ ಅಥವಾ ನಜ್ಜಿ ಅಜಿತ್ಗೆ ಹಾಗೆ ಭೂಮಿಗೆ ಬೈದಿರೋದು ಬರೀ ಕನಸ, ದೇವಯಾನಿ ಕನಸ ಅಂತ ಮುಂದೆ ಬರುವ ವಿಡಿಯೋದಲ್ಲಿ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ.